ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರಿನ ಟಿ ನರಸೀಪುರ ರೋಡ್ನಲ್ಲಿ ಒಂದು ಒಳ್ಳೆ DTCP ಅಪ್ರೂವ್ಡ್ ಲೇಔಟ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಲೇಔಟ್ನಲ್ಲಿ ಸೈಟ್ಗಳು ಸೇಲ್ಗಿರೋ ಅಂಥದ್ದು. ಈ ಲೇಔಟ್ ಬಂದು ಮೈಸೂರು ಕೊಳ್ಳೇಗಾಲ NH 212ಗಿಂದ ಜಸ್ಟ್ 50 ಮೀಟರ್ಸ್ ದೂರದಲ್ಲಿದೆ. ಹಾರ್ಡ್ಲಿ 50 ಮೀಟರ್ಸ್. ತಾವು ಹೈವೇನಲ್ಲಿ ನಿಂತ್ಕೊಂಡ್ರೆ ಈ ಲೇಔಟ್ ಕಾಣಿಸುತ್ತೆ. ತಾವೀಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ಲೇಔಟ್ನಲ್ಲಿ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ, ಹಾಗೆ LED ಸ್ಟ್ರೀಟ್ ಲೈಟ್ಸ್ಗಳು ಬರುತ್ತೆ. ಈಗ ಆಲ್ರೆಡಿ ಓವರ್ ಹೆಡ್ ಟ್ಯಾಂಕ್ ಕೂಡ ಕಟ್ಟಿದ್ದಾರೆ. ಇದೊಂದು DTCP ಅಪ್ರೂವ್ಡ್ ಹಾಗೂ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಾಗಿ ತಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲೂ ಕೂಡ ಲೋನ್ ಆಗುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಲೇಔಟ್ನಲ್ಲಿ ಪಾರ್ಕ್, CA ಸೈಟ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ವಾಕಿಂಗ್ ಟ್ರ್ಯಾಕ್, ಅವೆನ್ಯೂ ಟ್ರೀಸ್, ಈ ಎಲ್ಲ ಅಮ್ಯುನಿಟೀಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಎಂಟೈರ್ ಲೇಔಟ್ ಬಂದು 6 ಎಕರೆನಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಟೋಟಲಿ 136 ಸೈಟ್ಗಳನ್ನು ಫಾರ್ಮೇಷನ್ ಮಾಡ್ತಾ ಇದ್ದಾರೆ. 2030, 3040 ಹಾಗೂ 3050 ಸೈಟ್ಗಳು ಇಲ್ಲಿ ಅವೈಲಬಲ್ ಇದೆ. ಅದಷ್ಟೇ ಅಲ್ಲ, ಯಾರಿಗಾದರೂ ಮನೆ ಬೇಕು ಅಂದರೆ 2030 ಸೈಟ್ನಲ್ಲಿ 2 BHK ಮನೇನ ಬರೀ 25 ಲಕ್ಷ ರೂಪಾಯಿಗೆ ಕಟ್ಟಿಕೊಡ್ತಾರೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಸಿವಿಲ್ ವರ್ಕ್ಗಳೆಲ್ಲ ಮುಗ್ದಿದೆ. ಈಗೇನಿದ್ರು ಜಸ್ಟ್ ಬರೀ ಗಿಡಗಳು ನೆಡೋದು, ಸೈಟ್ ನಂಬರಿಂಗ್ ಮಾಡೋದು, ಇಂಥ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದೆ. ಈ ಒಂದು ಲೇಔಟ್ಗೆ ಡಿಸ್ಟೆನ್ಸ್ ನೋಡೋದಾದರೆ ಮೈಸೂರು ಸಿಟಿಯಿಂದ ಬರೀ 17 ಕಿಲೋಮೀಟರ್ ಆಗುತ್ತೆ, ಹಾಗೂ ಟಿ ನರಸೀಪುರ ರಿಂಗ್ ರೋಡ್ ಜಂಕ್ಷನ್ನಿಂದ ಬರೀ 9 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಮೊದಲೇ ಹೇಳ್ದಾಗೆ ಈ ಒಂದು ಲೇಔಟ್ ಬಂದು NH 212ಗೆ ಅಡ್ಜಸೆಂಟ್ ಆಗಿರುವಂಥ ಲೇಔಟ್. ಸರಿ, ಬನ್ನಿ ಈಗ ಈ ಒಂದು ಲೇಔಟ್ಗೆ ಹತ್ತಿರದಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಾಗಿದೆ ಅನ್ನೋದನ್ನು ನೋಡೋಣ. ಈ ಲೇಔಟ್ಗೆ ಹತ್ತಿರದಲ್ಲೇ ಯಾವೆಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ನೋಡೋದಾದರೆ ಹತ್ತಿರದಲ್ಲೇ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಇಮ್ಯಾನ್ಯುಯಲ್ CBSE ಸ್ಕೂಲ್, ಮೈಸೆಮ್ ಎಂಜಿನಿಯರಿಂಗ್ ಕಾಲೇಜ್ ಹಾಗೂ ತಿರುಮಲ ಪಬ್ಲಿಕ್ ಸ್ಕೂಲ್ ಕೂಡ ಭಾಳ ಹತ್ತಿರದಲ್ಲೇ ಇದೆ. ಹಾಗೆ ಈ ಒಂದು ಲೇಔಟ್ಗೆ ಹತ್ತಿರದಲ್ಲಿ ಯಾವೆಲ್ಲ ಹಾಸ್ಪಿಟಲ್ಸ್ಗಳಿದೆ ಅಂತ ನೋಡೋದಾದರೆ ಟಿ ನರಸೀಪುರ ಮೇನ್ ರೋಡ್ನಲ್ಲೇ ಡಾಕ್ಟರ್ ರಾಜಶೇಖರ್ ಹಾಸ್ಪಿಟಲ್ ಇದೆ, ಹಾಗೂ ರಿಂಗ್ ರೋಡ್ ಜಂಕ್ಷನ್ನಲ್ಲಿ ನಿರ್ಮಲಾ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಕೂಡ ಇದೆ. ನೋಡಿ, ಟಿ ನರಸೀಪುರ ರೋಡ್ ಬಂದು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲು ಬರೀ 4 ಲೇನ್ ಹೈವೇ ಇತ್ತು, ಈಗ ಅದನ್ನು 6 ಲೇನ್ ಹೈವೇ ಆಗಿ ಮಾಡಿದ್ದಾರೆ. ಈಗ ಆಲ್ರೆಡಿ ರೋಡ್ ವೈಡ್ನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಹಂಗಾಗಿ ಟಿ ನರಸೀಪುರ ರೋಡ್ನಲ್ಲಿ ರಿಯಲ್ ಎಸ್ಟೇಟ್ ತುಂಬ ಬೂಮ್ ಆಗಿದೆ. ಈಗ ನೋಡಿ, ತಲಕಾಡು, ಟಿ ನರಸೀಪುರ, ಕೊಳ್ಳೇಗಾಲ, ಚಾಮರಾಜನಗರ ಈ ಕಡೆ ಇರೋರೆಲ್ಲ ಟಿ ನರಸೀಪುರ ರೋಡ್ನಲ್ಲಿ ಸೈಟ್ಗಳನ್ನು ತಗೋತಾ ಇದ್ದಾರೆ. ಯಾರೆಲ್ಲ ಮೈಸೂರಿನಲ್ಲಿ ತಾವು ಮೈಸೂರಿಗೆ ಹತ್ತಿರದಲ್ಲೇ ಇರಬೇಕು ಅಂದ್ಕೊಂಡವರೆಲ್ಲ ದಿಸ್ ಪಾರ್ಟ್ ಆಫ್ ಮೈಸೂರಿನಲ್ಲಿ ಸೈಟ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಲೊಕೇಶನ್ನಿಂದ ಮೈಸೂರು ಸಿಟಿಗೆ ಇಟ್ ಈಸ್ ಹಾರ್ಡ್ಲಿ 20 ಮಿನಿಟ್ಸ್ ಟ್ರಾವೆಲ್. ಅಂದರೆ ತಾವು ಬರೀ 20 ನಿಮಿಷದಲ್ಲೇ ಮೈಸೂರು ಸಿಟಿ ಸೆಂಟ್ರನ್ನ ರೀಚ್ ಆಗ್ಬೋದು. ಹಾಗಾಗಿ ಈ ಒಂದು ಲೊಕ್ಯಾಲಿಟಿನಲ್ಲಿ ಸೈಟ್ಗಳಿಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ತಾವೇನು ಇನ್ವೆಸ್ಟ್ ಮಾಡ್ತಿರೋ ಅದಕ್ಕೆ 2-3 ವರ್ಷದಲ್ಲೇ ನಿಮಗೆ ಒಳ್ಳೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಖಂಡಿತ ಬಂದೇ ಬರುತ್ತೆ. ಫೈನಲಿ ಫ್ರೆಂಡ್ಸ್, ಈ ಒಂದು ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದರೆ ಸ್ಟಾರ್ಟಿಂಗ್ ಫ್ರಮ್ 9,90,000 ಇದೆ. ಅಂದರೆ ಬರೀ 9,90,000 ರೂಪಾಯಿಯಿಂದ ಈ ಒಂದು ಲೇಔಟ್ನಲ್ಲಿ ತಮಗೆ ಸೈಟ್ ಸಿಗುತ್ತೆ. 2030 ಸೈಟ್ಗೆ 9,90,000 ರೂಪಾಯಿ ಆಗುತ್ತೆ. 3040 ಸೈಟ್ಗೆ 19,80,000 ರೂಪಾಯಿ ಆಗುತ್ತೆ. ಹಾಗೆ 3050 ಸೈಟ್ಗೆ ತಮಗೆ 24,75,000 ಆಗುತ್ತೆ. ಅದಷ್ಟೇ ಅಲ್ಲ, ಮೊದಲೇ ಹೇಳ್ದಾಗೆ ತಮಗೆ ಅಪ್ ಟು 75% ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಹಾಗಾಗಿ ಯಾರಿಗಾದರೂ ಈ ಒಂದು ಲೇಔಟ್ನಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಫ್ರೆಂಡ್ಸ್, ಕೊನೆಯದಾಗಿ ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿದು ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ.